ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಪ್ರೀತಿಯ ಸ್ನೇಹಿತರೆ. ನಾನು ನಿಮ್ಮ ಹರ್ಷಿತಾ ತುಮಕೂರಿನಿಂದ. ವೆಲ್ಕಮ್ ಟು ಮೈ ಕಿಚನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೇ ಉಣ್ಣುವುದು ವಿಕೃತಿ. ಹಸಿದವರಿಗೆ ಉಣ್ಣಿಸುವುದು ಭಾರತೀಯ ಸಂಸ್ಕೃತಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ಬ್ಯಾಚುಲರ್ಸ್ ಮೆಂತೆ ಚಟ್ನಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದೇ ಬ್ಯಾಚುಲರ್ಸ್ ಮೆಂತೆ ಚಟ್ನಿ. ಯಾಕಪ್ಪ ಇವರು ಈ ಚಟ್ನಿಯನ್ನ ಬ್ಯಾಚುಲರ್ಸ್ ಮೆಂತೆ ಚಟ್ನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಾರಣ ಒಂದೇ ಸ್ನೇಹಿತರೆ. ನಮ್ಮ ಎಲ್ಲಾ ತಂದೆ ತಾಯಿಗಳಿಗೂ ಒಂದು ಸಣ್ಣ ಆಸೆ, ನಮ್ಮ ಮಕ್ಕಳು ಹಸಿದು ಮಲಗಬಾರ್ದು ಅನ್ನೋದು. ಸೊ ಅದೇ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಚಟ್ನಿ ಪುಡಿ, ಉಪ್ಪಿನಕಾಯಿ, ಪುಳಿಯೋಗರೆ ಗೊಜ್ಜು, ಟೊಮಾಟೊ ಗೊಜ್ಜು ಹೀಗೆಲ್ಲ ಕಳ್ಸಿಕೊಡ್ತಾ ಇದ್ದಾರೆ. ಆ ಎಲ್ಲಾ ಪದಾರ್ಥಗಳನ್ನ ನಾವು ಎಷ್ಟು ದಿನ ಸ್ಟೋರ್ ಮಾಡೋದಕ್ಕೆ ಸಾಧ್ಯ? 1 ತಿಂಗಳು, 2 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳುಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಸಾಧ್ಯ, ಅದು ವಿತೌಟ್ ಫ್ರಿಡ್ಜ್ ಇಲ್ದೇನೆ. ಬಟ್ ಈ ಚಟ್ನಿಯ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ವಿತೌಟ್ ಫ್ರಿಡ್ಜ್ ನಾವು 1-1.5 ವರ್ಷಗಳ ಕಾಲ ಸ್ಟೋರ್ ಮಾಡಿರ್ಬೋದು. ಹೇಗಪ್ಪ ಸಾಧ್ಯ ಇದು ಅಂತಂದ್ರೆ ಕಾರಣ ಒಂದೇ ಸ್ನೇಹಿತರೆ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಅವ್ರು ಯಾರನ್ನು ಕೂಡ ಫ್ರಿಡ್ಜ್ ಯೂಸ್ ಮಾಡ್ತಾ ಇರಲಿಲ್ಲ. ಆದ್ರೂ ಈ ತರ ಚಟ್ನಿಗಳನ್ನ ಸ್ಟೋರ್ ಮಾಡ್ತಾ ಇದ್ರು ವರ್ಷಾನ್ಗಟ್ಲೆ, 2 ವರ್ಷಗಳ ಕಾಲ. ಹೇಗಪ್ಪ ಅಂತಂದ್ರೆ ಕಾರಣ ಒಂದೇ, ಅವರು ತಯಾರಿಸುವಂತಹ ವಿಧಾನ. ಅವ್ರು ಹೇಗ್ ತಯಾರಿಸಿದ್ರಪ್ಪ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಕಲ್ಲಿನಲ್ಲಿ ಅರೆದು ಚಟ್ನಿಯನ್ನ ಸ್ಟೋರ್ ಮಾಡ್ತಾ ಇದ್ರು. ಸೊ ಕಲ್ಲಲ್ಲಿ ಅರೆಯೋದ್ರಿಂದ ಈ ಚಟ್ನಿ ಟೇಸ್ಟ್ ಮತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಅದೇ ವಿಧಾನದಲ್ಲಿ ಈ ಚಟ್ನಿಯನ್ನ ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದೇ ವಿಧಾನದಲ್ಲಿ ಈ ಚಟ್ನಿಯನ್ನ ತಯಾರಿಸೋದು ಯಾಕಪ್ಪ ಅಂತಂದ್ರೆ ನಮಗೆಲ್ಲರಿಗೂ ಯೂಸ್ ಆಗ್ಲಿ ಅಂತ. ಸಮ್ ಟೈಮ್ ಏನಾಗುತ್ತಪ್ಪ ಅಂತಂದ್ರೆ, ನಾವು ಕೆಲಸದಿಂದ ಬಂದಿರ್ತೀವಿ, ಮಿಡ್ ನೈಟ್ ಆಗಿರುತ್ತೆ, ನಮ್ಗೆ ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ, ನಮ್ಗೆ ಅಡಿಗೆ ಮಾಡ್ಕೊಳ್ಳುವಂತಹ ಪೇಶನ್ಸ್ ಅಂತೂ ಇರಲ್ಲ. ಯಾಕಂದ್ರೆ ನಮ್ಗೆ ಟಯರ್ಡ್ ಆಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಸಾಕು. ಆ ರೈಸ್ ಜೊತೆಲಿ ಈ ಚಟ್ನಿ ಜೊತೆ ಸ್ವಲ್ಪ ಮೊಸರು ಅಥವಾ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಹಾಗೆ ರೈಸ್ ಜೊತೆ ಅಲ್ದೇನೆ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಆಸೆ ಆಗ್ತಿದ್ಯಾ ಈ ಚಟ್ನಿನ ಟೇಸ್ಟ್ ಮಾಡ್ಬೇಕಂತ? ಹಾಗಾದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ 7975571331. ಹಾಗೆ ಸ್ನೇಹಿತರೆ, ಈ ಚಟ್ನಿಯನ್ನ ನೀವು ಟೇಸ್ಟ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮಿಸ್ ಮಾಡದೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಚಟ್ನಿಯನ್ನ ಹೇಗ್ ಮಾಡೋದು, ಈ ಚಟ್ನಿಗೆ ಯಾವ ಪದಾರ್ಥಗಳನ್ನ ಹಾಕ್ತಾರೆ, ಮತ್ತೆ ಹೇಗೆ ಕಲ್ಲಲ್ಲಿ ರುಬ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಧನ್ಯವಾದಗಳು ನನ್ನ ಪ್ರೀತಿಯ ಸ್ನೇಹಿತರೆ.